ಹಾಯ್ ಫ್ರೆಂಡ್ಸ್, ಇವತ್ತು ಟೇಸ್ಟಿಯಾದ ಮಶ್ರೂಮ್ ಕರಿ ಮಸಾಲ ಮಾಡೋಣ. ಅದಕ್ಕೆ ನಾನು ಮಶ್ರೂಮ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈ ಮಸಾಲಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ 2ರಿಂದ 3, 2 ಏಲಕ್ಕಿ, 3 ಲವಂಗ, ಇದು ಎಣ್ಣೆ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜ್, ಇದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಇದು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಇದು 2ರಿಂದ 3 ಮೀಡಿಯಮ್ ಸೈಜ್ ಟೊಮೆಟೊ, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು 4 ಟೇಬಲ್ ಸ್ಪೂನ್ ಇದೆ. ಈ ಎಣ್ಣೆ ಕಾಯ್ತಾ ಇದಲ್ವ, ಇವಾಗ ನಾವು ಈ ಚಕ್ಕೆ, ಜೀರಿಗೆ ಇವೆಲ್ಲ ಹಾಕ್ಕೊಳ್ಳೋಣ. ಏಲಕ್ಕಿ ಇದೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಈಗ ಧನಿಯಾ ಪುಡಿ ಸೇರಿಸ್ಕೊಳ್ಳೋಣ. ಎಲ್ಲ ಡ್ರೈ ಪೌಡರ್ಸ್, ಮಸಾಲ ಪೌಡರ್ಸ್ ಎಲ್ಲ ಹಾಕೊಳ್ಳೋಣ. ಜೀರಿಗೆ ಪುಡಿ ಸ್ವಲ್ಪ, ಇದು ಗರಂ ಮಸಾಲ, ಇದು 2 ಸ್ಪೂನ್ ಖಾರದ ಪುಡಿ, ಇದು 1/2 ಟೀ ಸ್ಪೂನ್ ಅರಿಶಿಣ. ಇದೆಲ್ಲವನ್ನು ಈಗ ಚೆನ್ನಾಗಿ ಫ್ರೈ ಮಾಡಿ. ಈಗ ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ಳೋಣ. ಇದು ಸಾಫ್ಟ್ ಆಗಬೇಕು ಸ್ವಲ್ಪ ಟೊಮೆಟೊಸು, ಅಲ್ಲಿವರೆಗೂ ಫ್ರೈ ಮಾಡ್ತಾನೆ ಇರಿ. ಈಗ ಇದು ಫ್ರೈ ಆಗ್ತಾ ಇದೆ ಅಲ್ವಾ, ಚೆನ್ನಾಗಿ ನೋಡಿ ಸಾಫ್ಟ್ ಆಗಿದೆ ಟೊಮೆಟೊ ಎಲ್ಲ. ಸೊ ಈ ಸ್ಟೇಜಲ್ಲಿ ನಾವು ಈ ಮಶ್ರೂಮ್ಸ್ನ ಸೇರಿಸ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬೇಗ ಬಾಯ್ಲ್ ಆಗಿಬಿಡುತ್ತೆ, ಲೇಟ್ ಆಗಲ್ಲ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಮಶ್ರೂಮ್ ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಳ್ಳಿ ಮೀಡಿಯಮ್ ಆಗಿ. ಈಗ ಇದನ್ನು ಲಿಡ್ ಮುಚ್ಕೊಳ್ಳೋಣ. ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಈಗ ಈ ಉದ್ದುದ್ದ ಸೀಳಿರೋ 2 ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಇದು ಸುಮ್ಮನೆ ಟೇಸ್ಟಿಗೆ ಹಾಕ್ತಾ ಇರೋದು. ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿಬೇಕು. ನೋಡಿ, ಮಶ್ರೂಮ್ ಕರಿ ಮಸಾಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ರೆಡಿ ಆಗಿದೆ. ಇದನ್ನು ಈಗ ಪ್ಲೇಟಿಗೆ ಹಾಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚಪಾತಿಗೆ, ರೈಸ್ಗೆ, ಬಿಸಿ ಬಿಸಿ ಚಪಾತಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಬೇಗನೆ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾವು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಟೇಸ್ಟಿಯಾದ ಮಶ್ರೂಮ್ ಕರಿ ಮಸಾಲ ರೆಡಿಯಾಗಿದೆ. ಇದು ರೋಟಿ, ಚಪಾತಿ, ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ನು. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.